ಮಾಡೋದು. ನೀವು ಹೆಚ್ಚು ಮಾಡಿದಂಗೆಲ್ಲ ನಿಮಗೆ ಪುಣ್ಯ. ಇವಾಗ ನಿಮಗೆ ಸಂಬಳ ಬರ್ತದಪ್ಪ, ಬೆಳಗ್ಗೆ ಸಾಯಂಕಾಲ ಎಷ್ಟು 50,000 60,000. ಅದೇ ಮತ್ತೆ ನೀವು ಸೈಡ್ ಇನ್ಕಮ್ ಮಾಡ್ಕೊಳ್ಳೋಕೆ ಇನ್ನೂ ಹೆಚ್ಚಿನ ಒಂದು ಯಾವನ್ನ ಸೈಡ್ ಬಿಸ್ನೆಸ್ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಮಾಡ್ಬೋದು. ನಿಮ್ಮ ಡಿಪೆಂಡ್. ದುಡ್ಡು ಹೆಂಗೆ ನೀವು ಹೆಚ್ಚೆಚ್ಚು ದುಡಿತೀರ, ಅದಕ್ಕೇನು ಲಿಮಿಟ್ ಇದೆಯಾ? ತಿಂಗಳಿಗೆ 5,000 5 ಲಕ್ಷವರೆಗೂ ದುಡಿಯೋರು ಇದ್ದಾರೆ. ಹಂಗೆ ಇದು ಧ್ಯಾನ ಅಷ್ಟೇ. ನಾವು ನಮಗೆ ಎಷ್ಟು ಆಗ್ತದೆ ಅಷ್ಟು, ಇದು ದುಡಿಮೆ ಇದ್ದಂಗೆ. ಧ್ಯಾನ ಅಂದರೆ ಅದನ್ನು ನಥಿಂಗ್ ಬಟ್ ದುಡಿಮೆ ಇದ್ದಂಗೆ. ಅದು ಮಾಡಿದಂಗೆಲ್ಲ ನಮಗೆ ಪ್ರಾಫಿಟ್ ಆಗಿಲ್ಲ, ಲಾಸ್ ಅಂತ ಏನಿಲ್ಲ. ಅವರೇ ಉದಾಹರಣೆ. ಹಾಂ, ವ್ಯಾಪಾರದ ಜೊತೆ ಧ್ಯಾನ ದೊಡ್ಡ ಆಸ್ತಿ ಇಲ್ಲ ಸರ್, ಅದು ಎಲ್ಲರಿಗೂ ಅದು ಹೇಳ್ಕೊಡ್ತದೆ. ಅದು ಧ್ಯಾನ ಎಂಬುದು ನಮಗೆ, ಯಾಕಂದರೆ ಯಾವಾಗ ಬುದ್ಧಿ ಚುರುಕಾಗ್ತದೆ ಬೆಳೀತದೆ ಅಂತಂದಾಗ ಅವಾಗ ನಮಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ನಮಗೆ ಬರುತ್ತೆ. ಇವಾಗ ಸೋಂಬೇರಿಗಳಿಗೆ ನೀವು ಏನು ಹೇಳ್ಕೊಟ್ರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ